ಹ್ಮ್ ನಾವಿವತ್ತು ಹೊಸ ಪಾಠವನ್ನ ಚತುರ್ಥ ಪಾಠ ಭಾರತ ಮಹಿಮಾ ಅನ್ನುವಂತಹ ಪಾಠವನ್ನ ನೋಡೋಣ. ಇವತ್ತು ನಾನು ಕೇವಲ ಈ ಶ್ಲೋಕವನ್ನ ನಿಮಗೆ ಹೇಳಿಕೊಡ್ತೇನೆ. ಆ ಶ್ಲೋಕವನ್ನ ನೀವು ಕಂಠಸ್ಥ ಮಾಡಲೇಬೇಕು. ತುಂಬಾ ಉತ್ತಮವಾದಂತಹ ಶ್ಲೋಕಗಳು. ಇದು ನಿಮಗೆ ಎಲ್ಲ ಕಡೆ ಬಹಳಷ್ಟು ನಿಬಂಧಗಳನ್ನು ಬರೆಯುವಾಗ ಅಥವಾ ಭಾಷಣವನ್ನು ಬರೆಯುವಾಗ ಅಥವಾ ನಿಮ್ಮ ಮಾತಿನಲ್ಲಿ ನೀವು ಭಾರತವನ್ನ ವರ್ಣಿಸುವಾಗ ಬಹಳಷ್ಟು ಕಡೆಗೆ ಇದು ನಿಮಗೆ ಪ್ರಯೋಜನಕ್ಕೆ ಬರುವಂತಹ ಶ್ಲೋಕಗಳು, ತುಂಬಾ ಉತ್ತಮವಾದಂತಹ ಶ್ಲೋಕಗಳು. ಈ ಶ್ಲೋಕಗಳನ್ನು ಹಾಗಾಗಿ ನೀವು ಕಂಠಸ್ಥ ಮಾಡ್ಕೊಳ್ಬೇಕು. ಕೇವಲ 6 ಶ್ಲೋಕ ಇದೆ ಅಷ್ಟೇ, ಸಿಂಪಲ್ ಆಗಿ. ಇದು ನಿಮ್ಗೆ ಬಾಯಲ್ಲಿದ್ದು ನನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರ ಅದನ್ನು ನಾನು ರಿಟರ್ನ್ ತಗೊಂಡೆ ಮುಂದೆ ಪಾಠ ಶುರು ಮಾಡ್ತೇನೆ. ಸೊ ನಿಮ್ಮ ಕ್ಲಾಸಲ್ಲೇ ಪಾಠ ತಗೊಳ್ತೇನೆ ಅಂತಲ್ಲ, ನನ್ಗೆ ವಾಯ್ಸ್ ಮೆಸೇಜ್ ಕಳಿಸಿದ್ರು ತೊಂದರೆ ಇಲ್ಲ, ತುಂಬಾ ಖುಷಿ. ಇಲ್ಲ, ನಾನು ಅದನ್ನು ಕೇಳ್ತೇನೆ 1-2 ದಿವಸ ಬಿಟ್ಟು. ಎಷ್ಟು ದಿವಸ ಟೈಮ್ ಬೇಕು ನಿಮಗೆ? 6 ಶ್ಲೋಕವನ್ನು ಗಂಟು ಹಾಕ್ಲಿಕ್ಕೆ ಒಂದು 3 ದಿವಸ ಟೈಮ್ ಕೊಡೋಣ. ಮಂಗಳವಾರ, ಇವತ್ತು ಶನಿವಾರ ಆಯ್ತು, ಭಾನು ಸೋಮ ಮಂಗಳ, ಓಕೆ, 3 ದಿವಸ ಕೊಡ್ತೇನೆ. ಬುಧವಾರ ನನಗೆ ಅಷ್ಟೆಲ್ಲ ಬೇಕಾಗೋದಿಲ್ಲ, ಅದು ನಿಮಗೆ ಬಾಯಲ್ಲಿ ಇರಬೇಕು, ಪ್ರತಿಯೊಬ್ಬನ ಬಾಯಲ್ಲಿ ಇರಬೇಕು. ನಿಮಗೆ ಜೀವನದಲ್ಲಿ ಇದು ಬಹಳಷ್ಟು ಕಡೆಗೆ ಸಹಾಯಕ್ಕೆ ಬರುತ್ತೆ. ಕೇವಲ ನಮ್ಮ ಜ್ಞಾನಕ್ಕೆ ಇದು ಪ್ರಯೋಜನಕ್ಕೆ ಬರುತ್ತೆ. ಹಾಗಾಗಿ ಭಾರತದ ಮಹಿಮೆಯನ್ನ ಎಲ್ಲಾದ್ರೂ ನಮಗೆ ಒಂದು ಇತಿಹಾಸ ಸಿಗುತ್ತೆ ಅಂತಂದ್ರೆ ಅದು ವಿಷ್ಣು ಪುರಾಣದಲ್ಲಿ ಸಿಗುತ್ತೆ. ಪುರಾಣಗಳು, ಅಷ್ಟಾದಶ ಪುರಾಣಗಳಲ್ಲಿ ವಿಷ್ಣು ಪುರಾಣವು ಒಂದು. ಏನು ವೇದಾಂತ, ಆಮೇಲೆ ವೇದದ ಅಂಗಗಳು, ಆ ನಂತರ ಪುರಾಣ, ಈ ತರ ಬರುತ್ತಲ್ವಾ. ಅದರಲ್ಲೇ ಪುರಾಣ ನಂತರದಲ್ಲಿ ಬಂದದ್ದು. ನಮ್ಮ ಪುರಾಣ ಅನ್ನೋದು ಒಂದು ಸಾಹಿತ್ಯ, ಸಂಸ್ಕೃತದ ಸಾಹಿತ್ಯದ ಹಂತದಲ್ಲಿದೆ. ಭಗವಂತನ ಸ್ಮರಣೆ ಮಾಡ್ತಾ, ಆತನ ವಿಶೇಷತೆಗಳನ್ನ ಕೊಂಡಾಡ್ತಾ, ಅವನ ಸಾಧನೆಗಳನ್ನ ಹೇಳ್ತಾ, ಜೊತೆಗೆ ಮಾನವನಿಗೆ ಬೇಕಾದಂತಹ ಮೌಲ್ಯವನ್ನ ತಿಳಿಸ್ಕೊಡ್ತಾ ಹೋಗುವಂಥದ್ದು ಪುರಾಣದ ಕೆಲಸ. ಅದು ಪುರಾಣಗಳು ಮಾಡಿವೆ, ಕಥೆಯ ಮೂಲಕ ನಮಗೆ ಅದನ್ನ ತಿಳಿಸ್ಕೊಡುತ್ತೆ. ಇದು ವಿಷ್ಣು ಪುರಾಣ ಅಂತ. ವಿಷ್ಣು ಪುರಾಣದಲ್ಲಿ ಈ ಭಾರತದ ಮಹಿಮೆಯ ಬಗ್ಗೆ ಬಹಳಷ್ಟು ಚರ್ಚಿತವಾಗಿದೆ. ಭಾರತ ಒಂದು ದೇಶ ಅನ್ನೋದು ಹೇಗಿದೆ, ಎಲ್ಲಿ ಬರುತ್ತೆ ಭಾರತ ದೇಶ, ಭಾರತ ದೇಶದ ವರ್ಣನೆ, ಭಾರತ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದಂತಹ ವರ್ಣನೆ ಸಿಗುವಂಥದ್ದು ವಿಷ್ಣು ಪುರಾಣದ ದ್ವಿತೀಯ ಅಧ್ಯಾಯದಲ್ಲಿ ಸಿಗುತ್ತೆ. ಸೊ ಆ ಒಂದು ನಮ್ಮ ದೇಶದ ಕುರಿತು ವರ್ಣಿಸಿ ಹೇಳುವಂತಹ ವಿಚಾರಗಳು ಎಲ್ಲೆಲ್ಲ ಬರಲಿ ನಿಮಗೆ, ಅಲ್ಲೆಲ್ಲ ಈ ಶ್ಲೋಕಗಳನ್ನು ಬಳಕೆ ಮಾಡ್ಕೊಳ್ಬೋದು ಸೊಗಸಾಗಿ. ತುಂಬಾ ಇಷ್ಟವೂ ಆಗತ್ತೆ ಕೇಳುಗರಿಗೆ. ಅಷ್ಟೇ ಚೆನ್ನಾಗಿರುವಂತಹ ಶ್ಲೋಕವೂ ಕೂಡ ಹೌದು. ಅಲ್ಲಿ ನೋಡಿ, ಒಂದು ಏನು ಹೇಳ್ತಾ ಇದ್ದಾನೆ ಅಂತಂದ್ರೆ, ಮಹರ್ಷಿ ವೇದವ್ಯಾಸೇನ ವಿರಚಿತಂ ವಿಷ್ಣು ಪುರಾಣಂ ಪುರಾಣೇಶು ಅನ್ಯತಮಂ. ಮಹರ್ಷಿ ವೇದವ್ಯಾಸೇನ ವಿರಚಿತಂ, ವೇದವ್ಯಾಸರಿಂದ ರಚಿತವಾದಂತಹ ವಿಷ್ಣು ಪುರಾಣವು ಪುರಾಣೇಶು ಅನ್ಯತಮಂ, ಪುರಾಣಗಳಲ್ಲಿ 18 ಪುರಾಣಗಳಲ್ಲಿ ಒಂದು ಅನ್ಯತಮವಾದಂಥದ್ದು, ಒಂದು ವಿಶೇಷವಾದಂಥದ್ದು, ಅವುಗಳಲ್ಲಿ ಒಂದು ಅಂತ ಹೇಳ್ತಾ ಇದ್ದಾನೆ. ಇದು ವಿಷ್ಣು ಪುರಾಣ. ಪುರಾಣೇಸ್ಮಿನ್, ಈ ಪುರಾಣಗಳಲ್ಲಿ ಏನೇನು ಇದೆ ಅನ್ನೋದನ್ನ ಹೇಳ್ತಾ ಇದ್ದಾನೆ ನೋಡಿ. ಜ್ಞಾನ, ನಾಲೆಜ್, ಕರ್ಮ, ಕೆಲಸ, ನಾವು ಯಾವ ರೀತಿಯಾದಂತಹ ನಡವಳಿಕೆಯ ಕೆಲಸದಲ್ಲಿ ಇರಬೇಕು. ಕೆಲಸ ಅಂತಂದ್ರೆ ಏನು, ನಿಮ್ಗೆ ಕೇವಲ ಇಂಜಿನಿಯರಿಂಗೋ ಇದೋ ಏನು ಮೆಕ್ಯಾನಿಕಲ್ಲೋ ಆ ಥರದಲ್ಲಿ ಕೆಲಸ ಅಂತಲ್ಲ ಕರ್ಮ ಅನ್ನೋದ್ರ ಶಬ್ದಾರ್ಥ. ಕರ್ಮ ಅಂತಂದ್ರೆ ಸ್ವಲ್ಪ
ವೇದಾಂತಿಕ ಶಬ್ದ ಇದು. ಕರ್ಮ ಅಂತಂದ್ರೆ ಒಳ್ಳೆಯದನ್ನ ಮಾಡಲಿಕ್ಕೆ ಬೇಕಾದಂತಹ ಕೆಲಸ ಅಂತ ಅರ್ಥ. ಒಳ್ಳೇದು ಮಾಡುವಂತಹ ಕೆಲಸ ಅಂತ ಅರ್ಥ ಕರ್ಮ. ನಮ್ಮ ಪೂರ್ವಾರ್ಜಿತ ಕರ್ಮದಿಂದಲೇ ನಮಗೆ ಈ ಜನ್ಮದಲ್ಲಿ ಉತ್ಪತ್ತಿ, ಯಾವ ಯೋನಿಯಲ್ಲಿ ನಾವು ಹುಟ್ಟಿದ್ದೇವೆ ಅನ್ನೋದು ಗೊತ್ತಾಗೋದು ನಮ್ಮ ಹಿಂದಿನ ಜನ್ಮದ ಕರ್ಮದ ಫಲ ಅಂತ ಹೇಳ್ತಾರೆ ವೇದಾಂತದಲ್ಲಿ. ನಾವು ಹೋದ ಜನ್ಮದಲ್ಲಿ, ನಮ್ಮ ಹಿಂದೂ ಪರಂಪರೆಯೂ ಕೂಡ ಅದನ್ನೇ ಒಪ್ಪಿಕೊಳ್ಳುತ್ತೆ. ನಾವು ಪುನರ್ಜನ್ಮವನ್ನು ನಂಬುತ್ತೇವೆ. ಆ ಪುನರ್ಜನ್ಮದಿಂದ ಮುಕ್ತಿಯನ್ನ ಹೊಂದಬೇಕು ಅಂತ ಪ್ರಯತ್ನ ಮಾಡ್ತೇವೆ. ನಮ್ಮ ಇದು ವಿಶೇಷತೆ, ನಮ್ಮಲ್ಲಿ ಬಂದಂತಹ ಒಂದು ಆಧ್ಯಾತ್ಮಿಕತೆ ಇದು, ಈ ವಿಚಾರ. ಸೊ ಅದು ಕರ್ಮ ಅಂತಂದ್ರೆ ಏನು, ನಮ್ಮಿಂದ ಆದಂತಹ ಕೆಲಸ ಅಂತ ಅರ್ಥ. ಅದು ಕರ್ಮ. ಆಮೇಲೆ ಭಕ್ತಿ ಉಪಾಸನಂ ಅಂತಂದ್ರೆ ಉಪಾಸನೆಯನ್ನ ಮಾಡುವಂಥದ್ದು, ಆರಾಧಿಸುವಂಥದ್ದು. ಇತ್ಯಾದಯ ಬಹವೋ ವಿಷಯಾ ಪ್ರಸ್ತುತಾ. ಈ ಪುರಾಣಗಳಲ್ಲಿ ಯಾವ್ಯಾವುದ ವಿಚಾರವಾಗಿ ಬರುತ್ತೆ, ಯಾವ್ಯಾವ ವಿಷಯಗಳು ಇರ್ತವೆ ಅನ್ನೋದನ್ನ ಹೇಳಿದ್ದಾನೆ. ಜ್ಞಾನದ ವಿಚಾರ, ಕರ್ಮದ ವಿಚಾರ, ಭಕ್ತಿಯ ವಿಚಾರ, ಆಮೇಲೆ ಆರಾಧನೆಯ ವಿಚಾರ ಇತ್ಯಾದಿ ಬಹಳಷ್ಟು ವಿಚಾರಗಳು ಪುರಾಣದಲ್ಲಿ ಇದೆ. ಭಾರತ ದೇಶಸ್ಯ ಮಹಿಮಾ ಅತ್ರ ವರ್ಣಿತ. ಈ ಒಂದು ಏನಿದೆ, ಭಾರತ ದೇಶದ ಮಹಿಮೆಯನ್ನ ಈ ವಿಷ್ಣು ಪುರಾಣದಲ್ಲಿ ವರ್ಣಿಸಲಾಗಿದೆ. ವಿಷ್ಣು ಪುರಾಣಸ್ಯ ಕೇಚನ ಶ್ಲೋಕಾಹ ಅತ್ರ ಪ್ರದತ್ತಾಹ. ವಿಷ್ಣು ಪುರಾಣದ ಒಂದಷ್ಟು, ಕೆಲವಷ್ಟು ಶ್ಲೋಕಗಳನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಇಲ್ಲಿ ವರ್ಣಿಸಿದ್ದಾರೆ. ವಿಷ್ಣು ಪುರಾಣ ಏನು, ಪರಾಶರ ಮುನಿ ಮೈತ್ರೇಯಂ ಏತಂ ವಿಷಯಂ ಉಪದಿಶತಿ. ಪರಾಶರ ಮುನಿಗಳು ಮೈತ್ರೇಯನಿಗೆ ಈ ಕೆಲವೊಂದಷ್ಟು ವಿಷಯಗಳನ್ನ ಉಪದೇಶವನ್ನ ಮಾಡ್ತಾರೆ. ಅದನ್ನೇ ಮುಂದೆ ಹೇಳ್ತಾ ಹೋಗ್ತಾನೆ. ಅದರಲ್ಲಿ ಪರಾಶರ ಮುನಿಗಳು ಹೇಳ್ತಾ ಹೋಗ್ತಾರೆ ಆ ಮೈತ್ರೇಯನಿಗೆ ಕಥೆಯಲ್ಲಿ. ವಿಷ್ಣು ಪುರಾಣದಲ್ಲೂ ಹಾಗೆ ಅದೇ ತರದಲ್ಲಿ ಬರುತ್ತೆ. ಸೊ ಅಲ್ಲಿ ಬಂದಂತಹ 6 ಶ್ಲೋಕಗಳನ್ನ ನಿಮಗೆ ಉತ್ತಮವಾದಂಥದ್ದನ್ನ ಸಂಗ್ರಹಿಸಿ ಕೊಟ್ಟಿದ್ದಾರೆ. ನಾನು ಒಮ್ಮೆ ಸ್ಪಷ್ಟವಾಗಿ ಓದ್ತೇನೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಶಬ್ದಗಳ ಉಚ್ಚಾರಣೆಯನ್ನು ಗಮನಿಸಿ. ನಾನು ಹೇಗೆ ಕ್ಲಾಸ್ನಲ್ಲಿ ಅರ್ಧ ಮಾಡಿ ಹೇಗೆ ಕೊಡ್ತಾ ಇದ್ನೋ ಅದೇ ರೀತಿಯಾಗಿ ಒಂದೊಂದು 5-10 ಸಲ ನೀವು ತಯಾರು ಮಾಡ್ಕೊಂಡ್ರೆ ಬೇಗನೆ ಬರುತ್ತೆ. ಪಾದವನ್ನ ವಿಘಟಿಸಿ ಅರ್ಧ ಮಾಡ್ಕೊಂಡು ಶ್ಲೋಕವನ್ನ ಗಟ್ಟು ಹಾಕೋದು ಉತ್ತಮ. ನೋಡಿ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಇನ್ನೊಂದ್ಸಲ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿ. ಎರಡನೇದು, ಪುರುಷೈರ್ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಜ್ಯತೆ ಯಜ್ಞೈರ್ಯಜ್ಞಮಯೋ ವಿಷ್ಣುಃ ಅನ್ಯದ್ವೀಪೇಷು ಚಾನ್ಯಥಾ. ಅಲ್ಲಿ ನಾನು ವಿಷ್ಣುರನ್ಯದ್ವೀಪೇಶು ಅನ್ನೋ ಶಬ್ದವನ್ನ ಒಡೆದಿದ್ದೇನೆ ಅಷ್ಟೇ. ಸಂಧಿಯಾಗಿದೆ, ಆ ಸಂಧಿಯನ್ನು ಬಿಡಿಸಿದ್ದೇನೆ ಅಷ್ಟೇ, ನಮ್ಗೆ ಹೇಳಲಿಕ್ಕೆ ಅನುಕೂಲವಾಗೋ ರೀತಿಯಲ್ಲಿ. ಇನ್ನೊಂದ್ಸಲ, ಪುರುಷೈರ್ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಜ್ಯತೆ ಯಜ್ಞೈರ್ಯಜ್ಞಮಯೋ ವಿಷ್ಣುಃ ಅನ್ಯದ್ವೀಪೇಷು ಚಾನ್ಯಥಾ. ಮೂರನೇ ಶ್ಲೋಕ, ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೇ ಮಹಾಮುನೆ ಯತೋ ಹಿ ಕರ್ಮಭೂರೇಶ ಹ್ಯತೋನ್ಯಾ ಭೋಗಭೂಮಯಃ.
ಇನ್ನೊಂದ್ಸಲ ನೋಡಿ. ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೇ ಮಹಾಮುನೆ ಯತೋ ಹಿ ಕರ್ಮ ಭೂರೇಶ ಹ್ಯತೋನ್ಯಾ ಭೋಗ ಭೂಮಯಃ. ಓಕೆ, 4ನೇ ಶ್ಲೋಕ. ಅತ್ರ ಜನ್ಮ ಸಹಸ್ರಾಣಾಂ, ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ, ಸಹಸ್ರೈರಪಿ ಸತ್ತಮ ಕದಾಚಿಲ್ಲಭತೆ ಜಂತುಃ, ಕದಾಚಿಲ್ಲಭತೆ ಜಂತುಃ ಮಾನುಷ್ಯಂ ಪುಣ್ಯ ಸಂಚಯಾತ್, ಮಾನುಷ್ಯಂ ಪುಣ್ಯ ಸಂಚಯಾತ್. ನೋಡಿ, ಬಿಡಿಸಿದ್ದನ್ನು ಗಮನಿಸ್ಕೊಳ್ಳಿ. ಹಾಗೆ ಇದ್ದಾಗೆ ಓದ್ಕೊಂಡು ಹೋದ್ರೆ ನಿಮಗೆ ಹೇಳುವಾಗ ಒಂದು ಸ್ವಲ್ಪ ರಗಳೆ ರಗಳೆ ಅನ್ಸುತ್ತೆ. ಕದಾಚಿಲ್ ಲಭತೆ ಜಂತುರ್ಮಾನುಷ್ಯಂ ಪುಣ್ಯ ಸಂಚಯಾತ್, ಈ ರೀತಿಯಾಗಿ ಹೇಳ್ಬೋದು ದಾಟಿ ಹಾಕಿ. ಆದ್ರೆ ಇದು ಕೆಲವೊಂದ್ಸಲ ಹೇಗಾಗುತ್ತೆ ಕೇಳಿದ್ರೆ, ಕೆಲವೊಂದಷ್ಟು ಭಾಷಣ ಮಾಡುವಾಗ ಆ ಥರದಲ್ಲ, ಇದಕ್ಕಿಂತ ನಾವು ಅದನ್ನು ನಾರ್ಮಲ್ ಹೇಳಿದ್ರೆ ಒಂಥರ ಭಿನ್ನವಾಗಿ ಕೇಳಿಸುತ್ತೆ. ಹಾಗಾಗಿ ನೀವು ಗಟ್ಟು ಹಾಕೋದು ಹೀಗೂ ಗಟ್ಟು ಹಾಕ್ಬೋದು, ಹಾಗೂ ಗಟ್ಟು ಹಾಕ್ಬೋದು. ಯತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ ಕದಾಚಿಲ್ಲಭತೆ ಜಂತುರ್ಮಾನುಷ್ಯಂ ಪುಣ್ಯ ಸಂಚಯಾತ್. ಈ ರೀತಿಯಾಗ್ಲೂ ಗಟ್ಟು ಹಾಕ್ಬೋದು, ಬೇಗನೆ ಗಟ್ಟು ಹಾಕಬಹುದು, ನಿಮ್ಮ ಅನುಕೂಲ, ನೀವು ಹೇಗೆ ಬೇಕಾದ್ರೂ ಗಟ್ಟು ಹಾಕಿ. ಓಕೆ, ನೆಕ್ಸ್ಟ್. ಗಾಯಂತಿ ದೇವಾಃ ಕಿಲ ಗೀತಕಾನಿ, ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ತೇ ಭಾರತ ಭೂಮಿ ಭಾಗೆ, ಧನ್ಯಾಸ್ತು ತೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದಮಾರ್ ಸ್ವರ್ಗಾಪವರ್ಗಾಸ್ಪದಮಾರ್ಗಭೂತೆ, ಸ್ವರ್ಗಾಪವರ್ಗಾಸ್ಪದಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್, ಭವಂತಿ ಭೂಯಃ ಪುರುಷಾಃ ಸುರತ್ವಾತ್. ಯಾವಾಗಲೂ ವಿಸರ್ಗ ಬಂದಾಗ ಮುಂದಿನ ಅಕ್ಷರವನ್ನ ಸ್ವಲ್ಪ ಒತ್ತಿ ಹೇಳಬೇಕು. ಭವಂತಿ ಭೂಯಃ ಪುರುಷಾಃ ಸುರತ್ವಾತ್, ನೀವು ಹೀಗೆ ದಾಟಿ ಮಾಡಿ ಹೇಳುವಾಗ, ಅಥವಾ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್ ಅಂತ ಹೀಗೆ ಸ್ಟೇಟ್ಮೆಂಟ್ ಒಂಥರ ಈ ಥರದಲ್ಲಿ ಬೇಕಾದ್ರೂ ಹೇಳ್ಕೊಳ್ಬೋದು. ದಾಟಿ ಬೇಕಾದ್ರೆ ಹಾಕಿ ಹೇಳಿ, ದಾಟಿ ಹಾಕಿದ್ರೆ ನಿಮ್ಗೆ ಬೇಗನೆ ಗಟ್ಟು ಹಾಕ್ಲಿಕ್ಕಾಗತ್ತೆ. ಆಮೇಲೆ 6ನೇದು, ಜಾನೀಮನೈತತ್ ಕ್ವ ವಯಂ ವಿಲೀನೆ, ಜಾನೀಮನೈತತ್ ಕ್ವ ವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ, ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾಃ ಖಲು ತೇ ಮನುಷ್ಯಾಃ, ಪ್ರಾಪ್ಸ್ಯಾಮ ಧನ್ಯಾಃ ಖಲು ತೇ ಮನುಷ್ಯಾಃ ಯೇ ಭಾರತೇನೇಂದ್ರಿಯ ವಿಪ್ರಹೀನಾಃ, ಯೇ ಭಾರತೇನೇಂದ್ರಿಯ ವಿಪ್ರಹೀನಾಃ. ಇನ್ನೊಮ್ಮೆ ನೋಡಿ. ಜಾನೀಮನೈತತ್ ಕ್ವ ವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾಃ ಖಲು ತೇ ಮನುಷ್ಯಾಃ ಯೇ ಭಾರತೇನೇಂದ್ರಿಯ ವಿಪ್ರಹೀನಾಃ, ಯೇ ಭಾರತೇನೇಂದ್ರಿಯ ವಿಪ್ರಹೀನಾಃ. ಓಕೆ, ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀ ಯತ್ರ ಸಂತತಿಃ ಪುರುಷೈರ್ಯಜ್ಞ ಪುರುಷೋ ಜಂಬೂದ್ವೀಪೇ ಸದೇಜ್ಯತೆ ಯಜ್ಞೈರ್ಯಜ್ಞಮಯೋ ವಿಷ್ಣುರನ್ಯದ್ವೀಪೇಷು ಚಾನ್ಯಥಾ ಅತ್ರಾಪಿ ಭಾರತಂ ಶ್ರೇಷ್ಠಂ ಜಂಬೂದ್ವೀಪೇ ಮಹಾಮುನೆ ಯತೋ ಹಿ ಕರ್ಮ ಭೂರೇಶಾ ಹ್ಯತೋನ್ಯಾ ಭೋಗಭೂಮಯಃ. ಅತ್ರ ಜನ್ಮ ಸಹಸ್ರಾಣಾಂ ಸಹಸ್ರೈರಪಿ ಸತ್ತಮ
ಕದಾಚಿಲ್ಲಭತೆ ಜಂತುರ್ಮನುಷ್ಯಂ ಪುಣ್ಯ ಸಂಚಯಾತ್ ಗಾಯಂತಿ ದೇವಾಃ ಕಿಲ ಗಾಯಂತಿ ದೇವಾಃ ಕಿಲ ಗೀತಕಾನಿ ಧನ್ಯಾಸ್ತು ತೇ ಭಾರತ ಭೂಮಿ ಭಾಗೆ ಸ್ವರ್ಗಾಪವರ್ಗಾಸ್ಪದಮಾರ್ಗಭೂತೆ ಭವಂತಿ ಭೂಯಃ ಪುರುಷಾಃ ಸುರತ್ವಾತ್ ಜಾನೀಮನೈತತ್ಕ್ವ ವಯಂ ವಿಲೀನೆ ಸ್ವರ್ಗಪ್ರದೇ ಕರ್ಮಣಿ ದೇಹಬಂಧಂ ಪ್ರಾಪ್ಸ್ಯಾಮ ಧನ್ಯಾಃ ಖಲು ತೇ ಮನುಷ್ಯಾಃ ಯೇ ಭಾರತೇನೇಂದ್ರಿಯ ವಿಪ್ರಹೀನಾಃ. ಇದು 6 ಶ್ಲೋಕಗಳ ಗುಚ್ಛ ನಿಮಗೆ ಈ ವರ್ಷ ಕೊಟ್ಟಿದ್ದು ಭಾರತದ ವಿಶೇಷ. ಪ್ರತಿಯೊಂದು ಶ್ಲೋಕದ ಅರ್ಥವನ್ನ ನೀವು ಇದನ್ನ ಕಂಠಸ್ಥ ಮಾಡಿದ ಮೇಲೆ ಅದನ್ನ ಕಲಿಸ್ತೇನೆ. ಇದನ್ನ ಅರ್ಥವನ್ನ ಕೂಡ ತಲೆಯಲ್ಲಿ ಇಟ್ಕೊಳ್ಳಿ. ತುಂಬಾ ಸೊಗಸಾದಂತಹ ಭಾರತದ ವರ್ಣನೆ, ಭಾರತದಲ್ಲಿ ಹೇಗೆ ನಾವು ಪಡೆದುಕೊಂಡು ಬಂದಿರುವಂತಹ ಜನ್ಮದ ಎಷ್ಟು ಶ್ರೇಷ್ಠವಾದ ಜನ್ಮ ನಮ್ಮದು ಅನ್ನೋದನ್ನೆಲ್ಲ ವಿಶೇಷವಾಗಿ ವರ್ಣನೆ ಮಾಡಿದ್ದಾರೆ ವ್ಯಾಸ ಮಹರ್ಷಿಗಳು. ಹಾಗಾಗಿ ಈ 6 ಶ್ಲೋಕಗಳನ್ನ ಗಟ್ಟಾಕಿಟ್ಕೊಳ್ಳಿ. ನಾನು ಮುಂದಿನ ಕ್ಲಾಸ್ನಲ್ಲಿ ನಿಮ್ಮ ಹತ್ರ ನಿಮಗೆ ಈ ಶ್ಲೋಕದ ಅರ್ಥವನ್ನ ಹೇಳ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ನಿಮಗೆ ನಾನು ಮಂಗಳವಾರ ತನಕ ಟೈಮ್ ಕೊಟ್ಟಿದ್ದೇನೆ. ಬುಧವಾರ ಸಂಸ್ಕೃತದ ಎಲ್ಲ ಮಕ್ಕಳು ನನಗೆ ಇದನ್ನು ನೋಡದೆ, ನಾನು ನಂಬ್ತೇನೆ ನಿಮ್ಮನ್ನ, ನೋಡದೆ ಗಟ್ಟು ಹಾಕ್ಕೊಂಡು ಒಂದು ವಾಯ್ಸ್ ಮೆಸೇಜ್ ಅನ್ನ ಕಳಿಸ್ಬೇಕು. ಬುಧವಾರದ ದಿನ ಎಲ್ಲ ಸಂಸ್ಕೃತದ ಮಕ್ಕಳು ನೆನಪಿಟ್ಕೊಳ್ಳಿ, ವಿತೌಟ್ ಅದನ್ನು ನೋಡದೆ ರೆಕಾರ್ಡ್ ಮಾಡಿ ನಿಮ್ಮ ವಾಯ್ಸ್ ಮೆಸೇಜ್ ಸಾಕು, ವಿಡಿಯೋ ಬೇಡ, ಅದನ್ನ ಕಳಿಸಿ ನೆನಪಿಟ್ಟು. ಇದೇ ಹೋಮ್ವರ್ಕ್ ನಂದು. ಅಷ್ಟು 12:15 ಆಯ್ತು. ನಿಮಗೂ ಹಸುವಾಗ್ತಾ ಬಂತು, ಊಟಕ್ಕೆ ಹೋಗಿ.